ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದ್ರೆ, ಅಸ್ಸಾಂ ಗೋವಟ್ಟಿಲಿರುವ ಕಾಮಾಖ್ಯ ದೇವಿ ಶಕ್ತಿಪೀಠದಲ್ಲಿ ನಾವಿದ್ದೀವಿ. ಇವಾಗ ಈ ಸ್ಥಳದ ವಿಶೇಷತೆ ಏನು, ಇದ್ರ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಸ್ಥಳದಲ್ಲಿ ಬಂದು ತಾಯಿ ದಾಕ್ಷಾಯಿಣಿ ದಕ್ಷಕ್ ಬ್ರಹ್ಮನ ಹೋಮ ಕೊಂಡದಲ್ಲಿ ಪ್ರಾಣತ್ಯಾಗ ಆದ ನಂತರ ಪರಮಶಿವ ಸತಿ ದೇಹವನ್ನು ಹೊತ್ತು ರುದ್ರ ತಾಂಡವಾಡಬೇಕಾದಂಥ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ತಮ್ಮ ಕೈಯಲ್ಲಿರ್ತಕ್ಕಂಥ ಸುದರ್ಶನ ಚಕ್ರದ ಮೂಲಕ ಸತಿ ದೇಹವನ್ನ 108 ಭಾಗಗಳಾಗಿ ಕತ್ತರಿಸ್ತಿರುವಂತ ಪುರಾಣ ಹೇಳ್ತದೆ. ಅದರಲ್ಲಿ ಆ ಸಂದರ್ಭದಲ್ಲಿ ತಾಯಿ ಸತಿ ದೇಹ ಯವನಿ ಭಾಗ ಬಂದು ಬಿದ್ದಂತ ಸ್ಥಳನೇ ಈ ಅಸ್ಸಾಂ ರಾಜ್ಯದ ಗೋವಟ್ಟಿ ಏನು ಕಾಮಾಖ್ಯ ದೇವಿ ಮಂದಿರ ನೀಲಾಂಜನ ಪರ್ವತದ ಮೇಲೆ ಇರತಕ್ಕಂಥದ್ದು. ಇಲ್ಲಿ ತುಂಬಾ ವಿಶೇಷತೆ ಉಂಟು. ಯಾಕಂತಂದ್ರೆ ಬೇರೆ ದೇವಸ್ಥಾನದಲ್ಲಿ ಎಲ್ಲ ಬೇರೆ ಒಂದು ವಿಗ್ರಹವನ್ನ ಇಟ್ಟು ಶಿಲೆ ಇಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ಪ್ರತೀತಿ ಇಲ್ಲಿಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ತಾಯಿಯ ಯೌನಿ ಭಾಗ ಇಲ್ಲಿ ಬಂದು ಬಿದ್ದಂತ ಒಂದು ಸ್ಥಳವಾಗಿದೆ. ಇವತ್ತಿಗೂ ಇಲ್ಲಿ ಯೌನಿನೇ ಆರಾಧಿಸ್ತಕ್ಕಂಥದ್ದು. ಯಾಕಂತಂದ್ರೆ ಯೌನಿ ಪೂಜೆನೇ ಇಲ್ಲಿ ಬಹಳ ಮಹತ್ವ. ಸೃಷ್ಟಿಯ ಒಂದು ಮೂಲ ಇದು ನೋಡಿ, ಸೃಷ್ಟಿಯ ಒಂದು ಮೂಲ ಯೋನಿ ಪೂಜಾ ಅಂತಕ್ಕಂಥದ್ದು. ಇಡೀ ನಮ್ಮ ಪ್ರಪಂಚದಾದ್ಯಂತ ನೋಡಿದಾಗ ಇಂಥ ಒಂದು ಶಕ್ತಿ ಪೀಠ ನಮ್ಗೆ ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಅದರಲ್ಲೂ ನಮ್ಮಂತ ಮಾಂತ್ರಿಕರಿಗೆ, ಮಂತ್ರವಾದಿಗಳಿಗೆ ಸಿದ್ಧಿ ಮಾಡ್ಕೊಳ್ಳೋದಕ್ಕಂತೂ ತುಂಬಾ ಪವಿತ್ರವಾದಂತ ಸ್ಥಳ, ತುಂಬಾ ಪವರ್ಫುಲ್ ಇರತಕ್ಕಂತ ಒಂದು ಜಾಗ ಇದು. ಯಾಕಂತಂದ್ರೆ ಮಾಂತ್ರಿಕರು, ಮಂತ್ರ ಸಾಧನೆ ಮಾಡಿರ್ತಕ್ಕಂಥವ್ರು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಇಲ್ಲಿ ಇನ್ನ ಒಂದು ಸ್ಥಳದ ಪುರಾಣದ ಬಗ್ಗೆ ವಿಶೇಷತೆ ಏನು ಅಂತಂದ್ರೆ, ಈ ಸ್ಥಳದಲ್ಲಿ ಪ್ರತಿ ವರ್ಷ ಅಂಬುಬಾಜಿ ಮೇಳ ಅಂತ ನಡೀತದೆ. ಆಷಾಢದಲ್ಲಿ ನಡೀತಕ್ಕಂಥದ್ದು. ಆ ಟೈಮ್ನಾಗ ತಾಯಿಯ ಗರ್ಭಗುಡಿ ಬಾಕ್ಲ ಹಾಕಿರ್ತಾರೆ. ಅದರ ಮೇಲೆ ಒಂದು ಏನು ದೇವಿಯ ಒಂದು ಯೌನಿ ರೂಪದಲ್ಲಿರ್ತಕ್ಕಂಥ ಪೂಜಾಸ್ಥಾನ ಇದೆ. ಅದರ ಮೇಲೆ ಒಂದು ಸ್ವಲ್ಪ ಬಿಳಿ ಬಟ್ಟೆಯನ್ನ ಹಾಕಿ 3 ದಿನ ಬಾಕ್ಲಚ್ಚಿದ್ರೆ ಅಲ್ಲಿ ತಾಯಿಯ ಯೌನಿಯಿಂದ ಬರ್ತಕ್ಕಂಥ ಒಂದು ಋತುಸ್ರಾವಾದಂತ ಸಂದರ್ಭದಲ್ಲಿ ಬರ್ತಕ್ಕಂಥ ಒಂದು ಹೆಣ್ಮಕ್ಳ, ಅದೇ ಇಲ್ಲಿ ಈ ಸ್ಥಳದ ಒಂದು ವಿಶೇಷತೆ. ಆ ಬಟ್ಟೆ 3 ದಿನ ನಂತರ ಗರ್ಭಗುಡಿ ಓಪನ್ ಆದ ನಂತರ ಆ ಬಟ್ಟೆಯನ್ನ ನೋಡಿದ್ರೆ ಪೂರ್ತಿ ಬಟ್ಟೆ ಎಲ್ಲ ಕೆಂಪು ಕಲರ್ಕ್ ಬಂದಿರುತ್ತದೆ. ಅದೇ ಇಲ್ಲಿ ಪ್ರಸಾದ ರೂಪದಲ್ಲಿ ಕೊಡ್ತಕ್ಕಂಥದ್ದು. 3 ದಿನ ಇಲ್ಲೇ ಬ್ರಹ್ಮಪುತ್ರ ನದಿ ಬಂದು ಇಲ್ಲಿ ಒಂದು 5 ಕಿಲೋಮೀಟರ್ ದೂರದಿಂದ ಬ್ರಹ್ಮಪುತ್ರ ನದಿ ಇದೆ. 3 ದಿನ ಇವತ್ತಿಗೂ ಇಲ್ಲಿ ಅಂಬುಬಾಜಿ ಮೇಳ ನಡೀತಕ್ಕಂಥ ಸಂದರ್ಭದಲ್ಲಿ ತುಂಬಾ ಸಾಧು ಸಂತರು, ಅಘೋರಿಗಳು ಎಲ್ಲ ಸೇರ್ತಾರೆ. ಬ್ರಹ್ಮಪುತ್ರ ನದಿ ಇವತ್ತಿಗೂ ಕೂಡ 3 ದಿನ ರಕ್ತ ಬಣ್ಣಕ್ಕೆ ತಿರುಗುತ್ತೆ ಅಂತ ಪ್ರತೀತಿ ಇದೆ. ಇಲ್ಲಿ ತುಂಬಾ ವಿಶೇಷತೆ. ಯಾಕಂತಂದ್ರೆ ಈ ಸ್ಥಳದಲ್ಲಿ ಬಂದು ನಮ್ಮಂತ ಮಾಂತ್ರಿಕರು, ಮಂತ್ರ ಸಾಧಕನ ಮಾಡಿರ್ತಕ್ಕಂಥವ್ರು, ಅಥವಾ ಯಾವ್ದಾದ್ರು ವಾಮಾಚಾರ ಪ್ರಯೋಗ ಆಗಿರ್ತಕ್ಕಂಥವ್ರು ಎಲ್ಲೂ ಪರಿಹಾರ ಸಿಗ್ಲಿಲ್ಲ ನನಗೆ ಅಂತಂದ್ರೆ ಈ ಸ್ಥಳಕ್ಕೆ ಬಂದ್ರೆ, ಸ್ಥಳದ ಮಹಿಮೇನೆ ಅಂತದ್ದು. ಈ ಸ್ಥಳಕ್ಕೆ ಬಂದು ಕಾಲಿಡ್ತಿದ್ದಂಗೆನೆ ನಿಮ್ ಕಷ್ಟಕ್ಕೆ ಪರಿಹಾರ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅಷ್ಟು ಪವರ್ಫುಲ್ ಆದಂತ ದೇವಿಗಳು. ಇಲ್ಲಿ ಬಂದು ನಿಮ್ಗೆ ಪಾರಿವಾಳ ಬಲಿ ಕೊಡ್ತಾರೆ, ಮೇಕೆ ಬಲಿ ಕೊಡ್ತಾರೆ, ಅಥವಾ ಮೇಕೆಯನ್ನ ಅರ್ಕೆ ಮಾಡಿ ತಂದು ಇಲ್ಲಿ ಬಿಟ್ಬಿಟ್ಟು ಹೋಯ್ತಾರೆ. ಪಾರಿವಾಳವನ್ನ, ಜೋಡಿ ಪಾರಿವಾಳವನ್ನ ತಾಯಿಗೆ ಅರ್ಪಿಸೋದು, ಇದೆಲ್ಲ ಈ ಕ್ಷೇತ್ರದ ಒಂದು ಮಹಿಮೆ. ಇಂತಹ ಒಂದು ಶಕ್ತಿ ದೇವತೆ ಇಡೀ ಎಲ್ಲೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪವರ್ಫುಲ್. ಯಾಕಂತಂದ್ರೆ ಪ್ರಪಂಚದಲ್ಲೇ ನಂಬರ್ 1 ಸ್ಥಾನದಲ್ಲಿ ಇರ್ತಕ್ಕಂಥ ಶಕ್ತಿ ಪೀಠ
ಅದರಲ್ಲೂ ಯೌನಿ ಪೂಜೆ, ತಾಯಿಯನ್ನ ಯೌನಿ ರೂಪದಲ್ಲಿ ಆರಾಧಿಸ್ತಕ್ಕಂಥ ಒಂದು ಸ್ಥಳ ಇದು. ತುಂಬಾ ಪವರ್ಫುಲ್ ಆದಂತ ಜಾಗ. ನಮಸ್ಕಾರ. ನೋಡಿ, ಒಳ್ಳೆದಾಗ್ಲಿ.